ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ, ಇದು ಶನಿವಾರದ ವಿಶೇಷ ಶ್ರೀನಿಧಿ ಪಬ್ಲಿಕೇಶನ್ಸ್ ಅವೆನ್ಯೂ ರೋಡ್ ಬಳಿಪೇಟೆ ಬೆಂಗಳೂರು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮ. ಪವರ್ಡ್ ಬೈ ಅಮೃತ ಬಿಂದು, ನಮ್ಮ ಅಗರಬತ್ತಿ ಪಾರ್ಟ್ನರ್ ಮೋಕ್ಷ ಅಗರಬತ್ತಿಗಳು. ಈಗ ಎಲ್ಲೆಡೆ ಕೂಡ ಅಯ್ಯಪ್ಪ ಸ್ವಾಮಿಯ ಭಜನೆಗಳನ್ನ ಆಲಿಸ್ತಾ ಇರ್ತೇವೆ. ಮಾಲೆಯನ್ನ ಹಾಕೊಂಡಿರುವಂತಹ ಸ್ವಾಮಿಗಳನ್ನ ಕೂಡ ನೋಡ್ತಾ ಇರ್ತೇವೆ. ಮಕರ ಸಂಕ್ರಮಣದವರೆಗೂ ಅದನ್ನ ನೋಡಿ ಖಂಡಿತವಾಗ್ಲೂ ಎಷ್ಟೋ ಜನ ಈ ಒಂದು ಧನುರ್ಮಾಸ ಏನ್ ಜರುಗ್ತಾ ಇದೆ, ಬೆಳ್ಳಂಬೆಳಿಗ್ಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕಂತೂ ಖಂಡಿತ ಹೋಗ್ತೇವೆ. ಅದರಲ್ಲೂ ಮಾಲೆಯನ್ನ ಹಾಕೊಂಡು ನಿಷ್ಠೆಯಿಂದ ಪೂಜೆಯನ್ನ ಮಾಡೋರ್ನ ನೋಡಿ ಇನ್ನಷ್ಟು ಪ್ರಭಾವಿತರಾಗಿ ನಮಗೂ ಕೂಡ ಆ ಭಜನೆಯಲ್ಲಿ ಪಾಲ್ಗೊಳ್ಬೇಕು, ಅಯ್ಯಪ್ಪ ಸ್ವಾಮಿಯ ಭಜನೆಯಲ್ಲಿ ಅಂತ ಖಂಡಿತ ಅನ್ಸುತ್ತೆ ಅಲ್ವಾ? ಹಾಗಾಗಿ ಇವತ್ತು ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇವೆ ರಾಣೆಬೆನ್ನೂರಿನ ಮಣಕೂರಿನಲ್ಲಿ ಜರುಗಿದಂತಹ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಜರುಗಿದಂತಹ ವಿಶೇಷವಾದ ಪೂಜಾ ಅನುಷ್ಠಾನಗಳು ಹೇಗೆ ಜರುಗಿತು ಅಂತ ತೋರಿಸ್ತೇವೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಆನೆ ಅಂಬಾರಿ ಉತ್ಸವದಲ್ಲಿ ಕೂಡ ಪಾಲ್ಗೊಂಡಿದ್ರು. ಬನ್ನಿ ಆ ದೃಶ್ಯವನ್ನ ಈಗ ನೋಡೋಣ. ಓಂ ಸ್ವಾಮಿ ಹರಿಹರ ಸುತರೇ ಕನ್ಯಮೂಲ ಗಣಪತಿ ಭಗವಾನೇ ಓಂ ಸ್ವಾಮಿ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಬಹಳ ವಿಶೇಷವಾದ್ದು. ಅದರಲ್ಲಿ ಇವತ್ತಿನ ದಿವಸ ರಾಣೆಬೆನ್ನೂರಿನ ಹತ್ತಿರ ಇರ್ತಕ್ಕಂಥ ಮಣಕೂರು ಗ್ರಾಮದಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂತಹ ಅನುಷ್ಠಾನವಿದೆ. ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಸಾಕಷ್ಟು ವಿಶೇಷವಾದಂಥ ರೀತಿ ನಡೆಸಿದ್ದಾರೆ. ಆ ನಡೀತಾ ಇರ್ತಕ್ಕಂಥ ಅಯ್ಯಪ್ಪನ ವಿಶೇಷವಾದಂತಹ ಅನುಷ್ಠಾನಕ್ಕೆ ನಾವು ಸಹಿತ ಹೊರಟಿದ್ದೇವೆ. ನಮ್ಮೊಂದಿಗೆ ಸಾಕಷ್ಟು ಜನ, ನನ್ನ ಮಿತ್ರರು, ನನ್ನ ಶಿಷ್ಯವರ್ಗ ಎಲ್ಲರೂ ಸಹಿತ ಹೊರಟಿದ್ದೇವೆ. ನೀವೂ ಬನ್ನಿ, ವಿಶೇಷವಾದಂಥ ಅಯ್ಯಪ್ಪನ ದರ್ಶನವನ್ನು ಮಾಡೋಣ. ಆನೆ ಅಂಬಾರಿ ಉತ್ಸವವನ್ನು ಕಣ್ತುಂಬಿಸ್ಕೊಳ್ಳೋಣ. ವಿಶೇಷವಾದಂತಹ ಉತ್ಸವದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಸಹಿತ ಇದೆ. ಇವೆಲ್ಲವೂ ಸಹಿತ ರಾಣೆಬೆನ್ನೂರಿನ ಮಣಕೂರು ಎಂಬತಕ್ಕಂತಹ ಗ್ರಾಮದಲ್ಲಿ ನಡೀತಕ್ಕಂಥ ವಿಶೇಷವಾದಂತಹ ಅನುಷ್ಠಾನ. ಇನ್ನೇನು ಪ್ರಯಾಣ ಹೊರಡುವ ಸಮಯ. ನೀವು ಬನ್ನಿ, ನೀವು ಮನೆಯಲ್ಲಿ ಕೂತು ನೋಡುವುದಾದ್ರೂ ಸಹಿತ ಈ ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ನೋಡಿ ಅಯ್ಯಪ್ಪನ ಧ್ಯಾನವನ್ನು ಮಾಡೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ರಿಂ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮದಗಜವಾಹನಾಯ ವರವರದ ಸರ್ವಜನಮೇವ ಶಮಾನಾಯ ಸ್ವಾಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ರಿಂ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮದಗಜವಾಹನಾಯ ವರವರ್ಧ ಸರ್ವಜನಮೇವ ಶಮಾನಾಯ ಸ್ವಾಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಕಲಿಯುಗದೊಳು ಇವ ಋಷಿಮುನಿಗಳ ಸಂಕೇತ, ನೊಂದವರ ಕಣ್ಣೀರು ಒರೆಸುವ ನೀತ. ಕಲಿಯುಗದೊಳು ಇವ ಋಷಿಮುನಿಗಳ ಸಂಕೇತ, ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ ನಮನ ನಮನ. ಓಂ ಸ್ವಾಮಿಯೇ. ಓಂ ಸ್ವಾಮಿಯೇ. ಶಬರಿಮಲೆ ಸ್ವಾಮಿಯೇ. ಕೊಂಬೇಲ್ ವಾಸನೆ ಹರಿಹರ ಸುತರೇ ಕನ್ಯಮೂಲ ಗಣಪತಿ ಭಗವಾನೇ ನಯಾಭಿಷೇಕ ಪ್ರಿಯನೇ ಸ್ವಾಮಿಯೇ. ಸ್ವಾಮಿಯೇ. ಓಂ ಸ್ವಾಮಿಯೇ. ಓಂ ಹರಿಹರ ಸುತರಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಮಹರ್ಷಿ ಈತ. ಶಿಷ್ಟ
ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿನೀತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ನಮನ ನಮನ. ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವ ಕಾವ್ಯಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ವೀಕ್ಷಕರೇ, ನಾವು ತಿಳಿಸ್ತಾನೆ ಬರ್ತಾ ಇದ್ವಿ, ಸಾಕಷ್ಟು ನಿಮಗೆ ಉಪಯುಕ್ತವಾಗುವಂತಹ ಪುಸ್ತಕಗಳನ್ನು ಪಡಿಬೇಕು ಅಂದರೆ ಒಮ್ಮೆ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಪುಸ್ತಕ ಮಳಿಗೆಗೆ ಭೇಟಿ ಕೊಡಿ. ಅದರಲ್ಲೂ 2015 ವರ್ಷ ಭವಿಷ್ಯ ಪುಸ್ತಕ ಬಹಳನೇ ವಿಶೇಷವಾಗಿದೆ. ಇದನ್ನು ಕೊಂಡ್ಕೊಳ್ಳಿ. ಬಹಳ ಕಡಿಮೆ ದರದಲ್ಲೇ, ನಮ್ಮ ಕೈಗೆಟುಕುವ ದರದಲ್ಲಿ ಸಿಗುತ್ತೆ. 50 ರೂಪಾಯಿ ಮಾತ್ರ. ಜೊತೆಗೆ ಲಕ್ಷ್ಮೀ ಪ್ರಾಪ್ತಿಗೆ ಸರಳ ಅನುಷ್ಠಾನ ದರ್ಪಣ, ಇದು ಕೂಡ ತುಂಬಾ ವಿಶೇಷವಾದ ಒಂದು ಪುಸ್ತಕ ಅಂತಾನೆ ಭಾವಿಸ್ತೇನೆ. ನಾನು ಪ್ರತಿದಿನ ಕೂಡ ಒಂದು ಚುಟುಕಾಗಿ ಅದರೊಳಗೆ ಏನು ಒಂದು ವಿಶೇಷವಾಗಿ ಏನ್ ತಿಳಿಸ್ತಾರೆ ಅಂತ ಹೇಳಿದ್ರೆ, ನೀವು ಇದನ್ನ ಪಾಲಿಸಿ ಫಲವನ್ನ ಪಡಿಬಹುದು ಅಂತ. ಕನಕದಾರ ಸ್ತೋತ್ರ ಶುಕ್ರವಾರದ ದಿನ 108 ಸರ್ತಿ ಪಠಿಸೋದ್ರಿಂದ ಹಣದ ಕೊರತೆ ಇರೋದಿಲ್ವಂತೆ. ಈ ತರ ವಿಶೇಷವಾದ ಮಾಹಿತಿಯೊಂದಿಗೆ ಲಕ್ಷ್ಮಿಯನ್ನ ಹೇಗೆ ಒಲಿಸ್ಕೊಳ್ಬಹುದು ಅಂತ ಕೂಡ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಒಮ್ಮೆ ಭೇಟಿ ಕೊಡಿ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳಿಪೇಟೆ, ಬೆಂಗಳೂರು ಪುಸ್ತಕ ಮಳಿಗೆಗೆ ಅಂತ ತಿಳಿಸ್ತಾ ಬನ್ನಿ ಮುಂದೆ ಏನ್ ಮಾಡ್ತಾ ಇದ್ದಾರೆ ಗುರುಜಿ ನೋಡೋಣ. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ. ಭಕುತರ ಮನೆಯ ಜ್ಯೋತಿ ತಾವಾದರು.
ಜಗತ್ತನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅರಿವಿನ ದರ್ಪಣದ ಅರಿವಿನ ನಿಧಿಯವರು ಸ್ವರ ಜ್ಯೋತಿಷ್ಯದ ಮೌಲ್ಯವ ಬಲ್ಲವರು. ಚಕ್ಷುರ್ಮತಿಯ ಭವಿಷ್ಯ ಪ್ರಮುಖರು. ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ. ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ. ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ. ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ. ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ. ವೀಕ್ಷಕರೇ, ಅಯ್ಯಪ್ಪ ಸ್ವಾಮಿಯ ಭಜನೆಯನ್ನ ಕೇಳೋದಕ್ಕೆ ಎಲ್ಲರಿಗೂ ಕೂಡ ಇಷ್ಟ ಅಂತಾನೆ ಭಾವಿಸ್ತೀನಿ. ಎಷ್ಟೋ ಜನ ಸಂಗೀತದ ಕಡೆಗೆ ವಾಲ್ತಾರೆ ಅಂದ್ರೆ ಅಯ್ಯಪ್ಪ ಸ್ವಾಮಿಯ ಭಜನೆಯಿಂದ ಅಂತ ಕೂಡ ಹೇಳ್ಬೋದು. ಅಷ್ಟು ಆಕರ್ಷಣ ಶಕ್ತಿಯನ್ನ ಹೊಂದಿದೆ ಅಯ್ಯಪ್ಪ ಸ್ವಾಮಿಯ ಭಜನೆ. ಹಾಗಾಗಿ ಇಲ್ಲಿ ಕೂಡ ವಿಶೇಷವಾಗಿ ಭಜನೆ ಕೂಡ ಜರುಗಿತು. ಜೊತೆಗೆ ಗುರೂಜಿಯವರು ಅದರಲ್ಲಿ ಪಾಲ್ಗೊಂಡಿದ್ರು, ಪೂಜೆಯನ್ನ ಮುಂದುವರಿಸ್ತಾ ಇದ್ದಾರೆ. ಬನ್ನಿ ಮುಂದೆ ಏನ್ ಮಾಡ್ತಾ ಇದ್ದಾರೆ ಗುರೂಜಿ ನೋಡೋಣ. ತಪಸ್ವಿ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ
ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ. ನನ್ನ
ಕೈಯಲ್ಲಿ ಕೂಡ ಅಗರಬತ್ತಿಯ ಒಂದು ಪ್ಯಾಕೆಟ್ ಇದೆ. ಇದು ಮೋಕ್ಷ ಅಗರಬತ್ತಿಯ ಪ್ಯಾಕೆಟ್. ಇದನ್ನು ನ್ಯಾಚುರಲ್ ರೋಸ್ ಫ್ರಾಗ್ರೆನ್ಸ್ ಅನ್ನು ಹೊರಸೂಸುತ್ತೆ ಅಂತ ಕೂಡ ಹೇಳಲಾಗತ್ತೆ. ಇದು ಒಂದೇ ಅಲ್ಲ, 5 ವಿವಿಧ ಬಗೆಯ ಪರಿಮಳವನ್ನ ಹೊರಸೂಸುತ್ತೆ ನಮ್ಮ ಮೋಕ್ಷ ಅಗರಬತ್ತಿಗಳು. ಒಮ್ಮೆ ಕೊಂಡ್ಕೊಳ್ಳಿ, ಯಾಕಂದ್ರೆ ಗುರುಜಿ ಅವರು ಕೂಡ ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು, ಬಹಳ ಒಳ್ಳೆ ಸುವಾಸನೆಯನ್ನ ಹೊರಸೂಸುತ್ತೆ ಮೋಕ್ಷ ಅಗರಬತ್ತಿಗಳು ಅಂತ. ಭಕ್ತಿ ಅಂದ್ಕೂಳೆ ಅಗರಬತ್ತಿ ಕೂಡ ಜೊತೆಗಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಪೂಜೆಯನ್ನ ಮಾಡುವಾಗ. ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಈಗ ಬನ್ನಿ, ಮಣ್ಕೂರ್ನಲ್ಲಿ ಗುರೂಜಿಯವರು ಏನು ಒಂದು ನೇತೃತ್ವದಲ್ಲಿ ಜರುಗ್ತಾ ಇತ್ತು ಕಾರ್ಯಕ್ರಮ. ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯನ್ನ ಅಲ್ಲಿ ಮಾಡಲಾಗ್ತಿತ್ತು. ಇದು ಹೊರಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಹೆಣ್ಮಕ್ಳು ಸ್ವಲ್ಪ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಿಂಜರಿತಾರೆ, ಯಾಕಂದ್ರೆ ಹೋಗೋ ಹಾಗಿಲ್ಲ ಅಂತ ಹೇಳಲಾಗತ್ತಲ್ವಾ. ಅಪಾರ ಸಂಖ್ಯೆಯಲ್ಲಿ ಹೊರಾಂಗಣ ಆಗಿರೋದ್ರಿಂದ ಖಂಡಿತ ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ರು, ಭಜನೆಯಲ್ಲಿ ಕೂಡ ಭಾಗವಹಿಸಿದ್ರು, ಗುರೂಜಿಯವರ ಮಾತಿಗೆ ಕಿವಿ ಕೂಡ ಆದ್ರು. ಬನ್ನಿ ಈಗ ನೋಡೋಣ ಆ ಎಲ್ಲ ದೃಶ್ಯಗಳನ್ನ. ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ
ಶೂಲಿಕಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕುತಿಗೆ ಬೇಗ ಸದಾಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಸ್ವಾಮಿ ತಿಂದಕತೋ ಅಯ್ಯಪ್ಪ ತಿಂದಕತೋ ಅಯ್ಯಪ್ಪ ತಿಂದಕತೋ ಸ್ವಾಮಿ ತಿಂದಕತೋ ಸ್ವಾಮಿ ತಿಂದಕತೋಂ ತೋಂ ಅಯ್ಯಪ್ಪ ತಿಂದಕತೋಂ ತೋಂ ಅಯ್ಯಪ್ಪ ತಿಂದಕತೋಂ ತೋಂ ಸ್ವಾಮಿ ತಿಂದಕತೋಂ ತೋಂ ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ ಆನಂದದಿಂದ ಹಾಡದವರಿಲ್ಲ ಎಂದೆಂದು ಅಲ್ಲಿ ಜಾತಿ ಮಾತಿಲ್ಲ ಸ್ವಾಮಿ ಎದುರಲ್ಲಿ ಒಂದೇ ಜನರೆಲ್ಲ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ತಂದೆ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ತಂದೆ ಶರಣಂ ಅಯ್ಯಪ್ಪ ಕಂಡಾಗ ಅಳುದ ನದಿಯನ್ನು ಕಳ್ಳು ನೀರಲ್ಲಿ ಇಡಲು ಈ ಕಾಲ್ಗಳನ್ನು ನೋವೆಲ್ಲ ಮರೆತು ಸಂತೋಷವೇನು ಶರಣೆಂಬ ಕೂಗೆ ಇಲ್ಲ ಬೇರೇನು ಕರಿಮಲೆಯ ಮೇಲೆ ನಡೆವಾಗ ನೀನು ಎಲ್ಲೆಲ್ಲೂ ಬೀಸೋ ತಂಗಾಡಿಯೇನು ಬಲು ಕಠಿಣವಾದ ಆ ಬೆಟ್ಟವನ್ನು ಏರಿ ಇಳಿವಾಗ ಆಟ
ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ. ಪಂಪೆಯಲ್ಲಿ ಸ್ನಾನ ದೇವರ ಧ್ಯಾನ, ಪಂಪೆಯಲ್ಲಿ ಸ್ನಾನ ದೇವರ ಧ್ಯಾನ, ನೀಗುವುದು ಎಲ್ಲ ಆಯಾಸವನ್ನ. ನದಿಯಲ್ಲಿ ಬಿಡುವ ಹಣತೆಗಳ ಸಾಲು ನೋಡುವುದೇ ಭಾಗ್ಯ ತೇಲಾಡುತ್ತಿರಲು. ಮೊದಲ ಸಲ ಗಿರಿಗೆ ಬರುವ ಜನರೆಲ್ಲ ಶಬರಿ ಪೀಠಕ್ಕೆ ನಮಿಸಿ ನಡೆಯುವರೆಲ್ಲ. ಶರಂಗುತ್ತಿಯಾಲಿಲ್ಲಂಬನ್ನು ಎಸೆದು ನಡೆಯುವರು ಮುಂದೆ ಸ್ವಾಮಿಯ ನೆನೆದು. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ. ಗುರೂಜಿಯವರು ಮಣಕೂರಿನಲ್ಲಿ ಎಲ್ಲರೂ ನೆರೆದಿದ್ದಂತಹ ಜನರೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಬನ್ನಿ ಆ ದೃಶ್ಯಗಳನ್ನ ಈಗ ನೋಡೋಣ. ಕನ್ಯಮೂಲ ಗಣಪತಿ ಭಗವಾನೇ ಸ್ವಾಮಿಯೇ. ಓಂ ಹರಿಹರ ಸುಧನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ. ಮಣಕೂರು ಗ್ರಾಮಸ್ಥರು ಅಯ್ಯಪ್ಪನ ಭಜನೆ ಬಹಳ ವಿಶೇಷವಾದ್ದು. ಅಂತಹ ಭಜನೆಯನ್ನ ಶ್ರದ್ಧೆಯಿಂದ ನೋಡಲಿಕ್ಕೆ ಸಾಕಷ್ಟು ದೂರ ಭಾರತದಿಂದ ಆಗಮಿಸಿದ್ದೀರಿ. ತಾವೆಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ನೆಮ್ಮದಿಯುತವಾಗಿ ಕೂತ್ಕೊಳ್ಳಿ. ಬಹಳ ಇಕ್ಕಟ್ಟಾಗಿ ಕೂತ್ಕೊಳ್ತಾ ಇದ್ದೀರಿ. ಶಬರಿಮಲೆಯಲ್ಲಿ ನೀವು ನೋಡ್ಲಿಕ್ಕೆ ಆಗದಂತಹ ಒಂದು ಅಯ್ಯಪ್ಪನ ಅಭಿಷೇಕ ನಿಮ್ಮ ಮಣಕೂರು ಗ್ರಾಮದಲ್ಲಿರ್ತಕ್ಕಂಥ ನಿಮ್ಮ ಅಣ್ಣ ತಮ್ಮಂದಿರು ಏರ್ಪಾಡು ಮಾಡಿಕೊಂಡಿದ್ದಾರೆ. ಇವತ್ತು ಇಂತಹ ಒಂದು ಸೌಭಾಗ್ಯ ಸಿಗೋದು ಬಹಳ ಕಷ್ಟ. ದೊರಕುನಾ ಇటువంటి ಸೇವಾ ಅಯ್ಯಪ್ಪನ ಆಶೀರ್ವಾದಕ್ಕೋಸ್ಕರ ತಾವೆಲ್ಲರೂ ದೂರ ಭಾರತದಿಂದ ಬಂದಿದ್ದೀರಿ. ಜೋರಾಗೊಮ್ಮೆ ಹೇಳಿ ಓಂ ಸ್ವಾಮಿಯೇ. ಹರಿಹರ ಸುತರೇ ಕನ್ಯಮೂಲ ಗಣಪತಿ ಭಗವಾನೇ ನಯ್ಯಾಭಿಷೇಕ ಪ್ರಿಯರೇ ಶಾಂತಮಲೆ ವಾಸರೇ ಸತ್ಯಮಾನ್ ಬಡಿ ಪೊಣ್ಣು 18 ಬಡಿ ಅಧಿಪತಿಯೇ ಸ್ವಾಮಿಯೇ. ಓಂ ಹರಿಹರ ಸುತನ್ ಆನಂದ ಚಿತ್ತನ್ ಅಯ್ಯನಯ್ಯಪ್ಪನ್ ಸ್ವಾಮಿಯೇ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂತಹ ಅನುಷ್ಠಾನವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರೂ ಮಾಡೋಣ. ಸ್ವಾಮಿಯೇ. ಶನೈಶ್ಚರರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಸ್ಥಾಪಿಸಿ ಇದೇ 1 ತಿಂಗಳ ಹಿಂದೆ ಒಂದು ಅಭೂತಪೂರ್ವವಾದಂತಹ ವಿಶೇಷವಾಗಿರ್ತಕ್ಕಂತಹ ಜನಸಮೂಹವನ್ನು ಹೆಚ್ಚಿನಾದ ರೀತಿ ಆಕರ್ಷಣೆ ಮಾಡಿರ್ತಕ್ಕಂಥ ಏಕೈಕ ಕ್ಷೇತ್ರವೆಂದರೆ ಅದೇ ರಾಣಿಬೆನ್ನೂರಿನ ಶನೈಶ್ಚರ ಕ್ಷೇತ್ರ. ಶನ್ನೋ ದೇವಿ ರವಿಷ್ಠಯಾಪೋ ಭವಂತು ಬೀತಯೇ ಶಯ್ಯೋರವಿಶ್ರವಂತನಃ ಶನೇಶ್ಚರಾಯ ನಮಃ ಅಂತ ಶನೈಶ್ಚರ ದೇವಸ್ಥಾನದ ಅಲ್ಲಿಂದಲೂ ಶ್ರೀಗಳು ಆಗಮಿಸಿದ್ದಾರೆ. ಇವತ್ತು ನಿಮ್ಮ ಜನ್ಮ ನಿಜಕ್ಕೂ ಪಾವನ. ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಸಾಕಷ್ಟು ಜನ ಯುವಕರು, ಇಷ್ಟು ಜನ ಸೇರಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ನೀವು ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನನಗೆ ಬಹಳ ಸಂತೋಷ ತಂದಿದೆ. ಮುಂದಿನ ವರ್ಷ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದೇ ಮಣಕೂರಲ್ಲಿ ಇವತ್ತು ಏನು ಉತ್ಸವ ನಡೆದಿದೆ ಇದಕ್ಕೆ 10 ಪಟ್ಟು ಜಾಸ್ತಿ ಉತ್ಸವ ನಡೆಸಬೇಕು ನಾವು. ಅದಕ್ಕೆ ನಿಮ್ಮೆಲ್ಲರ ಸಹಕಾರವೂ ಬೇಕು. ನಾನು ಸಹಿತ ಈ ಉತ್ಸವಕ್ಕೆ ಬರ್ತೇನೆ. ಅದು ಇವತ್ತೇ ನಿಮಗೆ ಹೇಳ್ತಾ ಇದ್ದೇನೆ. ನನಗೂ ರಾಣಿಬೆನ್ನೂರಿಗೂ ಮಣಕೂರಿಗೂ ಅವಿನಾಭ ಸಂಬಂಧ. ಕರೀದಿದ್ರೂ ಬರ್ತೀನಿ ಅಂತ ಹೇಳಿದೆ ಶನೈಶ್ಚರನ ಆಸ್ಥಾನಕ್ಕೆ. ಯಾಕೆಂದ್ರೆ
ನೀಲಾಂಚನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಆಸ್ಥಾನ ಅಲ್ಲಿದೆ. ಸಕಲ ವಿಧವಾದಂತಹ ಬಂಧ ವಿಯುಕ್ತವಾಗಿ ನೆಮ್ಮದಿಯುತವಾಗಿ ಅದ್ಧೂರಿಯುತವಾಗಿ ನಡೀತಕ್ಕಂತಹ ಅನುಷ್ಠಾನ ಸ್ವಾಮಿ ಅಯ್ಯಪ್ಪನ ಸೇವೆ. ಸಾಯಂ ಸಂಧ್ಯೆ ಸಂಧ್ಯಾಕಾಲದಲ್ಲಿ ಪ್ರಾರಂಭವಾದಂತಹ ಈ ಒಂದು ಶುಭ ಸಮಾರಂಭದ ವಿಶೇಷವಾದಂತಹ ಕಾಯಕಕ್ಕೆ ನೀವೆಲ್ಲ ಬಹಳ ಅದೃಷ್ಟವಂತರಿದ್ದೀರಿ. ಈ ಭಾಗದಲ್ಲಿ ಧರ್ಮದ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಅಂದರೆ ನಾವಿದ್ದೀವಿ ಅಂತ ಈ ಪೊಲೀಸ್ ಪಡೆ ಬರ್ತಾರಲ್ಲ, ನಿಜಕ್ಕೂ ನೀವೆಲ್ಲ ಅದೃಷ್ಟ ಮಾಡಿದ್ದೀರಿ. ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಸಹಿತ ಧಾರ್ಮಿಕ ಜಾತ್ರೆ ನಡೆಯುತ್ತೆ. ಆದರೆ ಇಷ್ಟು ಜನ ಪೊಲೀಸ್ ಸಿಬ್ಬಂದಿ ನಾನೆಲ್ಲೂ ನೋಡ್ಲಿಕ್ಕಾಗಲ್ಲ. ಭಕ್ತಿ ಭಾವವನ್ನು ಬೆರೆದು ಜಾತಿ ಮತ ಭೇದವಿಲ್ಲದಿರ ಎಲ್ಲರೂ ಸೇರಿ ಮಾಡುವಂಥ ಇಂಥ ಹಬ್ಬಗಳಿಗೆ ಇಷ್ಟು ಪ್ರೋತ್ಸಾಹ ಕೊಡ್ತಾರಲ್ಲ, ನಿಜಕ್ಕೂ ಬಹಳ ಅದೃಷ್ಟವಂತರು ರಾಣಿಬೆನ್ನೂರು ಮತ್ತೆ ಮಣ್ಣುಕೋಣವರು. ಒಳ್ಳೆಯದಾಗಲಿ. ಸ್ವಾಮಿಯೇ ಸ್ವಾಮಿಯೇ ಹರಿಹರ ಸುತರೇ ಕನ್ಯಮೂಲ ಗಣಪತಿ ಭಗವಾನೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಅಯ್ಯಪ್ಪ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು ಕಲ್ಲು ಮುಳ್ಳೆಲ್ಲ ಕಾಲ್ಗೆ ಹೂವುಗಳು, ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ ಆನಂದದಿಂದ ಹಾಡದವರಿಲ್ಲ. ಸ್ವಾಮಿ ತಿಂದಕತೋ ಅಯ್ಯಪ್ಪ ತಿಂದಕತೋ ಅಯ್ಯಪ್ಪ ತಿಂದಕತೋ ಸ್ವಾಮಿ ತಿಂದಕತೋ ಸ್ವಾಮಿ ತಿಂದಕತೋಂ ತೋಂ ಅಯ್ಯಪ್ಪ ತಿಂದಕತೋಂ ತೋಂ ಅಯ್ಯಪ್ಪ ತಿಂದಕತೋಂ ತೋಂ ಸ್ವಾಮಿ ತಿಂದಕತೋಂ ತೋಂ. ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ ಆನಂದದಿಂದ ಹಾಡದವರಿಲ್ಲ. ಎಂದೆಂದು ಅಲ್ಲಿ ಜಾತಿ ಮಾತಿಲ್ಲ, ಸ್ವಾಮಿ ಎದುರಲ್ಲಿ ಒಂದೇ ಜನರೆಲ್ಲ. ಹರಿಹರ ಸುತನೇ ಶರಣಮಯ್ಯಪ್ಪ ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ ಕಾನನ ವಾಸನೇ ಶರಣಮಯ್ಯಪ್ಪ ಪಂಪೇಲ್ ಬಾಲಕನೇ ಶರಣಮಯ್ಯಪ್ಪ ಪಂದಳ ಕುವರನೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಕಲಿಯುಗ ವರದ ಕಾನನವಾಸ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಮಹೋತ್ಸವ ಈಗ ನಡೀತಾ ಇದೆ. ಶಬರಿಮಲೆಗೆ ನೀವು ತೆರಳಿದ್ರು ಸಹಿತ ಕಣ್ಮುಚ್ಚಿ ಕಣ್ತವ್ಯದರಲ್ಲಿ ಸುಮಾರು 500 ಜನ ಬಂದು ಹೊರಟೋಗ್ತಾರೆ. ಆದರೆ ಮಣಕೂರು ಗ್ರಾಮದ ಗ್ರಾಮಸ್ಥರಿಗೆ ಇವತ್ತು ಒಂದು ಸೌಭಾಗ್ಯದ ದಿನ. ನಿಮ್ಮೂರಲ್ಲಿ ಇಂಥ ಒಂದು ವಿಶೇಷವಾದಂತಹ ಆನೆ ಅಂಬಾರಿ ಉತ್ಸವ ಆಗಲಿ, ಅಯ್ಯಪ್ಪನ ಅಡ್ಡಪಲ್ಲಕ್ಕಿ ಉತ್ಸವ ಆಗಲಿ, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿ ನಡೀತಾ ಇದೆ. ಇಷ್ಟು ಅರ್ಥಗರ್ಭಿತವಾಗಿ ನಡೀತಾ ಇರತಕ್ಕಂತಹ ಈ ಅನುಷ್ಠಾನಕ್ಕೆ ಸಾವಿರಾರು ಜನ ನಾನಾ ಮೂಲಗಳಿಂದ ಸುತ್ತಮುತ್ತ ಇರತಕ್ಕಂತಹ ರಾಣಿಬೆನ್ನೂರು ಸಾಕಷ್ಟು ದೂರ ಭಾಗದಿಂದ ಇಲ್ಲಿಗೆ ಆಗಮಿಸಿದ್ದೀರಿ. ನಿಮ್ಮೆಲ್ಲರ ಚಿತ್ತ ಅಯ್ಯಪ್ಪನತ್ತಿರಬೇಕು. ಅಯ್ಯಪ್ಪನ ಮಂತ್ರ ಅದೊಂದೇ ಮಹಾಮಂತ್ರ.
ಆ ಮಂತ್ರಾನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳ್ಕೊಡಿ. ನಾನೀಗ ನಿಮಗೆ ಸಂಕಲ್ಪವನ್ನು ಹೇಳ್ಕೊಡ್ತೇನೆ. ಯಾಕೆಂದರೆ ಇಷ್ಟು ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಅದರಲ್ಲಿ ಭಿನ್ನತೆ ಬರಬಾರದು. ಹಾಗಿದ್ದ ಮೇಲೆ ಶಾಸ್ತ್ರಬದ್ಧವಾದ ಅನುಷ್ಠಾನ ಬೇಕು. ಅದನ್ನು ಮಾಡಬೇಕಾದ್ರೆ ಪ್ರಥಮದಲ್ಲಿ ಗಣಪತಿ ಆರಾಧನೆ ಬೇಕು. ಓಂ ಗಂ ಗಣಪತೇ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಪತಿನ ಪ್ರಾರ್ಥನೆ ಮಾಡ್ತಾ ಈಗ ನಾನು ಹೇಳಿಕೊಡ್ತಕ್ಕಂಥ ಸಂಕಲ್ಪವನ್ನು ನೀವೆಲ್ಲರೂ ನಿಮ್ಮ ನಿಮ್ಮ ಕೂತಿರ್ತಕ್ಕಂಥ ಸ್ಥಳದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ತಾವಿಷ್ಟು ಜನ ಕೂತಿದ್ರು ಸಹಿತ ಇಷ್ಟು ಸೌಮ್ಯತೆಯಿಂದ ಕೂತಿದ್ರಲ್ಲ, ನಿಜಕ್ಕೂ ಅಯ್ಯಪ್ಪನಿಗೆ ನಿಮ್ಮ ಸೇವೆ ಮುಟ್ಟಿದೆ. ನೀವು ಎಲ್ಲ ಕಡೆ ಅಭಿಷೇಕ ದರ್ಶನವನ್ನು ಮಾಡಿರಬಹುದು, ಆದರೆ ಈ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆಜ್ಯ ಅಂದರೆ ತುಪ್ಪ. ನೋಡಿ, ಗೋವಿನ ಸಂಪತ್ತು ಎಷ್ಟು ಪುಣ್ಯ ಮಾಡಿದೆ. ಆ ಗೋತಾಯಿ ಗೋಮಹಾಲಕ್ಷ್ಮಿ, ಆ ಗೋಮಾತೆ ಎಷ್ಟೆಲ್ಲ ಅದೃಷ್ಟ ಮಾಡಿದ್ದಾಳೆ. ಅಷ್ಟು ಅದೃಷ್ಟ ಮಾಡಿರ್ತಕ್ಕಂಥ, ಅಷ್ಟು ದೇವರಿಗೆ ಹತ್ತಿರವಾಗಿರ್ತಕ್ಕಂಥ 300 ಮುಕ್ಕೋಟಿ ದೇವತೆಗಳು ಸಹಿತ ಐಕ್ಯವಾಗಿ ವಾಸ ಮಾಡ್ತಕ್ಕಂಥ ಆ ತಾಯಿಯನ್ನೇ ಬಿಡೋದಿಲ್ಲ ಈ ಕಟಕರು. ಇನ್ನು ನರಮಾನವರು ದಿನಕ್ಕೊಂದು, ಕ್ಷಣಕ್ಕೊಂದು, ಕಾಲಕ್ಕೊಂದೊಂದು ಥರ ಸುಳ್ಳು ಕಪಟ ದಯಾ ದಾಕ್ಷಣ್ಯವಿಲ್ದಿರ ಸಾಕಷ್ಟು ಅನ್ಯಾಯಗಳನ್ನು ಮಾಡ್ತಕ್ಕಂಥ ಅವರು. ನಮಗಿನ್ನಂತಹ ಪ್ರಾರಬ್ಧ ಕರ್ಮವಿರಬೇಕು. ಗೋಕ್ಷೀರವನ್ನು ಭಗವಂತನಿಗೆ ಅಭಿಷೇಕ ಮಾಡಿ, ಕ್ಷೀರದಿಂದ ದಧಿಯನ್ನು ಮಾಡಿ, ಅಂದರೆ ಹಾಲಿನಿಂದ ಮೊಸರು, ಮೊಸರಿನಿಂದ ತುಪ್ಪ, ಗೋಮಯ, ಗೋಮೂತ್ರ, ಇದೆಲ್ಲವೂ ಸಹಿತ ಹಸುವಿನ ಸಂಪತ್ತು. ದೇವರು ಗರ್ಭಗುಡಿಯಲ್ಲಿ ಮಾತಾಡೋದಿಲ್ಲ. ಅಂಬಾ ಅಂತ ಹೇಳಿ ಹಸುವಾದಾಗ ಹಾಲು ಕೊಡೋ ತಾಯಿ ನಮ್ಮ ಕಣ್ಣೆದುರಿಗೆ ಓಡಾಡ್ತಿರ್ತಾಳೆ. ಆ ತಾಯಿನ ಮರೆಯೋದು ಬೇಡ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಗೋಮಾತೆ. ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ. ನೋಡಿ, ಈಗ ನೀವು ಸಂಕಲ್ಪಕ್ಕೆ ಸಿದ್ಧಿಯಾಗಬೇಕು. ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಟು ಬಲಗಡೆ ತೊಡೆ ಮೇಲೆ ಇಟ್ಕೊಳ್ಳಿ. ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣೆ ದ್ವಿತೀಯ ಪ್ರಹರಾಧೆ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾಧೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಿಣಿ ಗೋದಾವರಿ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮಿಯೇ ಶರಣಮಯ್ಯಪ್ಪ. ಇಷ್ಟೊತ್ತು ಸಂಕಲ್ಪವನ್ನು ಮಾಡಿದ್ದೇವೆ. ಈಗ ನಡೀತಕ್ಕಂತಹ ಕಳಶ ಪೂಜೆ ಅದಾದ ನಂತರ ಅಯ್ಯಪ್ಪ ಸ್ವಾಮಿ, ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ, ಮಹಾಗಣಪತಿ, ವಾವರ್ ಪೂಜಿತ ದೈವ ಮತ್ತು 18 ಮೆಟ್ಟಿಲುಗಳ ಒಡೆಯನಾದಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಶೇಷವಾದಂತಹ ಪೂಜಾನುಷ್ಠಾನ, ಇದೆಲ್ಲವನ್ನೂ ಸಾವಧಾನ ಚಿತ್ತರಾಗಿ ನಿಧಾನಕ್ಕೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಅಯ್ಯಪ್ಪ ಅಂತಕ್ಕಂತಹ ಮಂತ್ರ ಒಂದೇ ಇವತ್ತಿನ ದಿವಸದ ವಿಶೇಷತೆ ಇರತಕ್ಕಂಥದ್ದು. ಸ್ವಾಮಿಯೇ ಸ್ವಾಮಿಯೇ ಹರಿಹರ ಸುತರೇ ತದಂಗತ್ವೇನ ಕಳಶಾರಾಧನಂ ಕರಿಷ್ಯೇಂ. ಕಳಶಂ ಗಂಧಾಕ್ಷತಾ ಪತ್ರಪುಷ್ಪೈರ್ಬಿಚ್ಚ ಕಳಶೇನಾಚಾಧ್ಯ ಕಳಶಸ್ಯ ಮಗೆ ವಿಷ್ಣು ಕಂಡೇ ರುದ್ರಸ್ಸಮಾಸುತಾ ಮುಲೆ ತತ್ರ ಸದೋ. ಏನೇ ಮಾಡು ನಿನ್ನನು ನಾನು
ಬಿಡೆನು ಇನ್ನು ನಮ್ಮಪ್ಪ. ನೀನೆಲ್ಲಿರುವೆಯೋ ಅಲ್ಲೇ ಇರುವೆ ಸ್ವಾಮಿ ಶರಣು ಅಯ್ಯಪ್ಪ. ಏನೇ ಮಾಡು ನಿನ್ನನು ನಾನು ಬಿಡೆನು ಇನ್ನು ನಮ್ಮಪ್ಪ. ನೀನೆಲ್ಲಿರುವೆಯೋ ಅಲ್ಲೇ ಇರುವೆ ಸ್ವಾಮಿ ಶರಣು ಅಯ್ಯಪ್ಪ. ಶರಣು ಶರಣು ಅಯ್ಯಪ್ಪ ಸ್ವಾಮಿಯ ಶರಣು ಅಯ್ಯಪ್ಪ. ಶರಣು ಶರಣು ಅಯ್ಯಪ್ಪ ಸ್ವಾಮಿಯ ಶರಣು ಅಯ್ಯಪ್ಪ. ಶರಣು ಶರಣು ಅಯ್ಯಪ್ಪ ಸ್ವಾಮಿಯ ಶರಣು ಅಯ್ಯಪ್ಪ. ನಾ ಕೋಗಿಲೆಯಾದರೆ ನಿನ್ನ ಮಹಿಮೆಯ ಹಾಡುತ್ತ ಕಾಲವ ಕಳೆಯುವೆನೋ. ಕೋಗಿಲೆಯಾದರೆ ನಿನ್ನ ಮಹಿಮೆಯ ಹಾಡುತ್ತ ಕಾಲವ ಕಳೆಯುವೆನೋ. ನಾ ಹುಲಿಯಾದರೆ ವಾಹನವಾಗಿ ಕಾಲಡಿಯಲ್ಲೇ ಮಲಗುವೆನೋ. ಏನೇ ಮಾಡು ನಿನ್ನನು ನಾನು ಬಿಡೆನು ಇನ್ನು ನಮ್ಮಪ್ಪ. ನೀನೆಲ್ಲಿರುವೆಯೋ ಅಲ್ಲೇ ಇರುವೆ ಸ್ವಾಮಿ ಶರಣು ಅಯ್ಯಪ್ಪ. ಶರಣು ಶರಣು ಅಯ್ಯಪ್ಪ ಸ್ವಾಮಿಯ ಶರಣು ಅಯ್ಯಪ್ಪ. ಶರಣು ಶರಣು ಅಯ್ಯಪ್ಪ. ಎಲ್ಲರ ಸಮ್ಮುಖದಲ್ಲಿ ನಡೀತಕ್ಕಂತಹ ಈ ಒಂದು ಅಯ್ಯಪ್ಪನ ಭಕ್ತ ಮಂಡಳಿಯ ವಿಶೇಷವಾಗಿರ್ತಕ್ಕಂತಹ ಉತ್ಸವ, ಅಯ್ಯಪ್ಪನ ಉತ್ಸವ ಬಹಳ ಸಾಂಗೋಪಾಂಗವಾಗಿ ನಡೆಯುವುದಕ್ಕೋಸ್ಕರ ಅದಕ್ಕೆ ಮುಂಚಿತವಾಗಿ ಕಳಶಾರಾಧನೆ ಆಯಿತು. ಇನ್ನು ಅಯ್ಯಪ್ಪನಿಗೆ ವಿಶೇಷವಾದಂತಹ ಅಭಿಷೇಕ ಮಹೋತ್ಸವ, ಆ ಅಭಿಷೇಕವನ್ನ ಕಣ್ತಂಬಿಸಿಕೊಳ್ಳೋಣ. ಮೊದಲನೇದಾಗಿ ಕಳಶ ಪೂಜೆಯಾದಂತಹ ಜಲದಿಂದ ಗಂಗಾ ಸ್ನಾನ. ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಮಪ್ಪ ಒಂದೋಮಪ್ಪ ಒಂಗುರುನಾಥ ಏಕಾಂತವಾಸ ಕಾನನವಾಸ ಕಲಿಯುಗ ವರದ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಮಪ್ಪ ಶರಣಮಪ್ಪ ಒಂದೋಮಪ್ಪ ಎಂಗುರುನಾಥ ಎಂಗುಲ ದೈವ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿ ಜಿಂದಗಲೋಂಟು ಸ್ವಾಮಿ ಜಿಂದಗಲೋಂಟು ಅಯ್ಯಪ್ಪ ಜಿಂದಗಲೋಂಟು ಸ್ವಾಮಿ ಜಿಂದಗಲೋಂಟು ಅಯ್ಯಪ್ಪ ಜಿಂದಗಲೋಂಟು ಸ್ವಾಮಿಯ ಶರಣು ಅಯ್ಯಪ್ಪ. ಶರಣು ಶರಣು ಅಯ್ಯಪ್ಪ ಸ್ವಾಮಿಯ ಶರಣು ಅಯ್ಯಪ್ಪ. ಶರಣು ಶರಣು ಅಯ್ಯಪ್ಪ ಸ್ವಾಮಿಯ ಶರಣು ಅಯ್ಯಪ್ಪ. ಸ್ವಾಮಿಯ ಶರಣು ಅಯ್ಯಪ್ಪ ಸ್ವಾಮಿಯ ಶರಣು ಅಯ್ಯಪ್ಪ. ಸ್ವಾಮಿಯ ಶರಣು ಅಯ್ಯಪ್ಪ ಸ್ವಾಮಿಯ ಶರಣು ಅಯ್ಯಪ್ಪ. ಸ್ವಾಮಿಯ ಶರಣು ಅಯ್ಯಪ್ಪ ಸ್ವಾಮಿಯ ಶರಣು ಅಯ್ಯಪ್ಪ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ. ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ. ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ. ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ. ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ. ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ. ಸ್ವರ್ಗ
ಎಂದು ಬೇಡಲಾರೆನಯ್ಯ, ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ, ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ. ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ, ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ. ಶಾಂತಿ ನೆಮ್ಮದಿಯನು ನೀಡಿ ದೇವ ರಕ್ಷಿಸಯ್ಯ, ಶಾಂತಿ ನೆಮ್ಮದಿಯನು ನೀಡಿ ದೇವ ರಕ್ಷಿಸಯ್ಯ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ, ಮನಸ್ಸಿನಲ್ಲಿ ನಿನ್ನ ಶಬರಿಮಲೆ ಅಂತ ನಡೆಯೋದು ಕಾರಣ ಏನಪ್ಪಾ ಅಂದ್ರೆ ಈಗ ನಡೆಸಿದಂತಹ ಈ ತುಪ್ಪದ ಅಭಿಷೇಕ ದರ್ಶನ ಮಾಡಲಿಕ್ಕೋಸ್ಕರ. ಇರುಮುಡಿಯ ಮೂಲಾರ್ಥವಿರತಕ್ಕಂಥದ್ದಿಷ್ಟೇ. ಇರುಮುಡಿ ಹಿಂದೆ 5 ಕಾಯಿ, ಮುಂದೆ ಒಂದು ತುಪ್ಪದ ಕಾಯಿ, ಅದರ ಜೊತೆಗೆ ಅಕ್ಷತೆ ಅಂದ್ರೆ ಅಕ್ಕಿ, ಭತ್ತದ ಹರಳು, ಬೆಲ್ಲ, ಅಕ್ಕಿ ಇದೆಲ್ಲವನ್ನು ಜೊತೆಗೆ 2 ವಿಳೆದೆಲೆ ಅಡಿಕೆ, 1 ಬಟ್ಲಡಿಕೆ, 1 ಹಣ್ಣು. ವಿಳೆದೆಲೆ ಅಡಿಕೆ ಹಣ್ಣನ್ನ ಗಣಪತಿಗೆ ನೈವೇದ್ಯ ಕೊಡ್ತಾರೆ. ತುಪ್ಪ ತುಂಬಿರ್ತಕ್ಕಂತಹ ಕಾಯಿನ ಸ್ವಾಮಿ ಅಭಿಷೇಕಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಶಬರಿಮಲೆಗೆ ಹೋಗ್ತಕ್ಕಂಥ ಇರುಮುಡಿ ಸಾಮಗ್ರಿಗಳಲ್ಲಿ ಪ್ರಮುಖವಾದಂತಹದ್ದು ತುಪ್ಪದ ಕಾಯಿ. ಆ ತುಪ್ಪದ ಕಾಯಿ ಅಂತಕ್ಕಂಥದ್ದೇ ಸ್ವಾಮಿ ಅಭಿಷೇಕ ಕೊಡತಕ್ಕಂಥದ್ದು. ನಿಮ್ಮ ಊರಿನಲ್ಲಿ ಇರುಮುಡಿ ಕಟ್ಕೊಳ್ತಾರಲ್ಲ, ಆ ಇರುಮುಡಿ ಕಟ್ಕೊಂಡು ಹಾಕೊಳ್ತಕ್ಕಂಥ ಇರುಮುಡಿ ತುಪ್ಪದ ಕಾಯಲ್ಲಿ ಕಾಯೊಳಗೆ 3 ಕಣ್ಣುಗಳಿರ್ತಕ್ಕಂತಹ ತೆಂಗಿನಕಾಯನ್ನ 1 ಕಣ್ಣನ್ನು ಓಪನ್ ಮಾಡಿ ಆ ಕಣ್ಣೊಳಗೆ ತುಪ್ಪ ಹಾಕಿ ಮೇಲೆ ಬಿರಟೆಯನ್ನಿಟ್ಟು ಶಕ್ತಿಯಿಂದ ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡ್ತಾ ಅಯ್ಯಪ್ಪನ ಆರಾಧನೆ ಮಾಡ್ತಾ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ. ಶಬರಿಮಲೆ ಯಾತ್ರೆ ಮಾಡಬೇಕಾದ್ರೂ ಸಹಿತ ಸಾಕಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸಬೇಕು.
ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಅಯ್ಯಪ್ಪನ ಆರಾಧನೆ ಮಾಡ್ತೀರೋ ಖಂಡಿತ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಇದೆ. ಅಂತಹ ವಿಶೇಷತೆ ಜೊತೆಗೆ ಅಯ್ಯಪ್ಪನ ನೋಡ್ಲಿಕ್ಕೆ ಹೋಗುವಂಥದ್ದೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ತುಪ್ಪದ ಅಭಿಷೇಕಕ್ಕೋಸ್ಕರ. ಈ ಊರಿಂದ ತೆಗೆದುಕೊಂಡು ಹೋಗಿರ್ತಕ್ಕಂಥ ತುಪ್ಪವನ್ನು ಸ್ವಾಮಿಗೆ ಶಬರಿಮಲೆಯಲ್ಲಿ ಇರ್ತಕ್ಕಂಥ ಪಂದಳ ರಾಜನ ಕುವರನಾಗಿರ್ತಕ್ಕಂಥ ಹರಿಹರ ಪುತ್ರನಾದಂಥ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಅಭಿಷೇಕಕ್ಕಾಗಿ ಈ ತುಪ್ಪ ಹೊರಡುವಂಥದ್ದು. ತುಪ್ಪ ಎಷ್ಟು ಪುಣ್ಯ ಮಾಡಿದ್ಯೋ, ಆ ಕಾಯಿಗೆ ತುಪ್ಪ ಹಾಕ್ತಕ್ಕಂಥ ಕೈಗಳು, ನಿಮ್ಮ ಕೈಗಳು ಎಷ್ಟು ಪುಣ್ಯ ಮಾಡಿದ್ಯೋ, ಆ ತುಪ್ಪವನ್ನು ಹೊತ್ತು ಹೋಗುವಂಥ ಈ ಜೀವ ಅಯ್ಯಪ್ಪನ ಮಾಲೆ ಧರಿಸಿರ್ತಕ್ಕಂಥ ಮಾಲಾಧಾರಿಗಳು ಇವರೆಷ್ಟು ಪುಣ್ಯ ಮಾಡಿದ್ರು. ಬಹುಶಃ ಈ ಜನ್ಮದಲ್ಲಿ ನಮಗೆ ಸಿಕ್ಕಂತಹ ಒಂದು ಸೌಭಾಗ್ಯ. ಅದಕ್ಕೆ ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದಯ್ಯ, ಇದನ್ನು ಹಾಳು ಮಾಡಿಕೊಳ್ಳಬೇಡಯ್ಯ ಹುಚ್ಚಪ್ಪಗಳಿರ. ಎಷ್ಟು ವಿಶೇಷವಾಗಿದೆ ನೋಡಿ. ಛೀ ತೂ ಅಂತ ನಿಂದಿಸಿಬಿಟ್ರೆ, ನೀನು ನಿಂದಿಸುವಾಗ ನಿನ್ನಲ್ಲಿ ಶಕ್ತಿ ಇದೆ, ನೀನು ನಿಂದಿಸ್ತಾ ಇದೆಯಾ? ನಿನ್ನಲ್ಲಿ ಶಕ್ತಿ ಕಡಿಮೆ ಆದರೆ ನಿನ್ನನ್ನು ನಿಂದಿಸಕ್ಕೆ 14 ಜನ ಉಟ್ಕೊಳ್ತಾರಯ್ಯ. ಇವತ್ತು ನೀನು ಹೇಗಿದೆಯಾ, ಯಾವ ರೀತಿ ನೀನು ನಡ್ಕೊಳ್ತಿದ್ಯಾ, ನಿನ್ನ ಜೀವನದ ನಡೆಯನ್ನು ಯಾವ ರೀತಿ ನಡೀತಿದ್ಯಾ, ನೀನು ಹಾಕ್ತಕ್ಕಂಥ ಹೆಜ್ಜೆ ಎಷ್ಟು ಅರ್ಥಗರ್ಭಿತವಾಗಿದೆಯೋ ಅದೇ ಪ್ರಕಾರವಾದಂತಹದ್ದು ನಾಳೆ ನಿನ್ನ ಮುಂದಿನ ಭವಿಷ್ಯತ್ತು ಇರ್ತಕ್ಕಂಥದ್ದು. ಇವತ್ತು ನೀನು ಹೇಗೆ ನಡ್ಕೊಳ್ತೀವೋ ನಾಳೆ ನಿನ್ನ ಮುಂದಿನ ಮಕ್ಕಳು ಆ ಥರ ನಡೀತಾರೆ. ಅದಕ್ಕೆ ಸಂಸ್ಕಾರ ಬೇಕಾಗಿದೆ. ಆ ಸಂಸ್ಕಾರದ ಅರಿವು ಪ್ರತಿಯೊಬ್ಬರ ಮನಸ್ಸಲ್ಲೂ ಬೇಕಾಗಿದೆ. ಮಕ್ಕಳಲ್ಲಿ ಸಂಸ್ಕಾರದ ಅರಿವು ಬೇಕು ಅನ್ನೋದೇ ನಮ್ಮ ಮಹರ್ಷಿವಾಡಿಯ ಮೂಲ ಉದ್ದೇಶ. ಪ್ರತಿದಿನ ಬೆಳಗ್ಗೆದ್ರೆ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತೇನೆ, ತಂದೆ ತಾಯಿಗಿನ ಬೇರೆ ದೇವರಿಲ್ಲಯ್ಯ, ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ದೇವರು ಅವರು. ಅವ್ರ ಮನಸ್ಸನ್ನು ನೋಯಿಸೋದು ಬೇಡ, ಅವರಿಗೆ ನೀವು ಆದ್ಯತೆ ಕೊಡಿ. ಅನಂತರ ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿಕೊಡಿ. ಸ್ವಾಮಿಯೇ ಶ್ರೀ ಶಬರಿಗಿರಿವಾಸ ಶ್ರಿತ ಪಾರಿಜಾತ ಶಿವಕೇಶವತನಯ ಚಿತ ಚಿದ್ವಿಲಾಸ ಶ್ರೀಧರ್ಮಶಾಸ್ತ್ರ ಪರಿರಕ್ಷಿತ ಸರ್ವಲೋಕ ಮಕರ ಜ್ಯೋತಿ ಸ್ವರೂಪ ಮಮ ದೇಹಿ ಕರಾವಲಂಬಂ. ಓಂಕಾರ ರೂಪ ಹೇ ಮಕರ ದೀಪ ಹರಿಹರ ತನಯ ಆನಂದ ನಿಲಯ ಧರ್ಮಶಾಸ್ತ್ರಾಯ ಹರಿಹರ ತನಯ ಅಯ್ಯಪ್ಪ ದೇವ ಹರಿಹರ ತನಯ ಮಹಾಬಲಾಯ ಹರಿಹರ ತನಯ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ. ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ. ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ. ಭಗವತಿ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ. ವ್ಯಾಘ್ರವಾಹನ ಹರಿಹರ ತನಯ ಮಹಾದ್ಯೂತಾಯ ಹರಿಹರ ತನಯ ಗಣಾಧ್ಯಕ್ಷಾಯ ಹರಿಹರ ತನಯ ಅಗ್ರಗಣ್ಯಾಯ ಹರಿಹರ ತನಯ ವೇದ ಸ್ವಾಮಿ ಚಂದ್ರರೂಪಾಯ ಸತ್ಯವಾನ್ ಬಡಿ ಪುಣ್ಯ 18 ಬಡಿ ಅಧಿಪತಿಯೇ ಹರಿಹರ ತನಯ ಸ್ವಾಮಿ ಹರಿಹರ ಸುತನೇ ವಿಲ್ಲಾಳಿ ವೀರ ಹರಿಹರ ತನಯ ವೀರಮಣಿಕಂಠ ಹರಿಹರ ತನಯ ಮಹಿಷಿ ಮರ್ದನ ಹರಿಹರ ತನಯ ಕುಸುಮ ಪ್ರಿಯಾಯ ಹರಿಹರ ತನಯ ಮಾಧವ ಸುತಾಯ ಹರಿಹರ ತನಯ
ಸುತಾಯ ಹರಿಹರ ತನಯ ಆಪದ್ಬಾಂಧವ ಹರಿಹರ ತನಯ ಅನಾಥ ರಕ್ಷಕ ಹರಿಹರ ತನಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನದಾನ ಪ್ರಭುವೇ ಹರಿಹರ ತನಯ ಇವತ್ತಿನಿಂದ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಯಿತು. ಶ್ರದ್ಧೆಯಿಂದ ಭಕ್ತಿಯಿಂದ ಇನ್ನು ಮುಂದೆ ಮಾಡ್ತಕ್ಕಂತಹ ಎಲ್ಲ ಕಾರ್ಯಕ್ರಮಗಳನ್ನು ಊರಿನ ಸಮ್ಮುಖದಲ್ಲಿ ಊರಿನ ಹಿರಿಯರು ನೀವು ಅಣ್ಣ ತಮ್ಮಂದರ ಥರ ಇದ್ದು ಎಲ್ಲ ಸ್ವಾಮಿಗಳನ್ನು ಜೊತೆಯಲ್ಲಿಟ್ಕೊಂಡು ಎಲ್ಲ ಸ್ವಾಮಿಗಳೊಂದು ಅಧ್ಯಕ್ಷತೆಯಲ್ಲಿ ನಮ್ಮ ಊರಿನ ಕಾರ್ಯಕ್ರಮ ಮಣಕೂರಿನ ಕಾರ್ಯಕ್ರಮ ರಾಜ್ಯದಾದ್ಯಂತ ದೇಶದಾದ್ಯಂತ ಪ್ರತಿಯೊಬ್ಬರು ಸಹಿತ ಮೆಚ್ಚಬೇಕು. ಪ್ರತಿಯೊಬ್ಬರ ಮನೆಗೂ ದೀಪವಾಗಿ ಕಾಣಬೇಕಿದು. ಅಂತಹ ಕಾರ್ಯಕ್ರಮ ನಮ್ಮೂರಲ್ಲಿ ನಡೀಬೇಕು. ನಮ್ಮೂರಿನ ಈ ಮಣಕೂರಲ್ಲಿ ನಡೆಯುವಂಥ ಕಾರ್ಯಕ್ರಮ ಹೆಸರುವಾಸಿ ಆಗಬೇಕು. ಸ್ವಾಮಿಯೇ 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 ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಸ್ವಾಮಿ ಶಕ್ತಮಾನಸಂ ಭರಣಲೋಲುಪಂ ಸ್ವಾಮಿ ನರ್ತನಾಲಸಂ ಅರುಣಭಾಸುರಂ ಸ್ವಾಮಿ ಭೂತನಾಯಕಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ.